ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ಸುಲಭವಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ಎಣ್ಣೆ ಬೆಣ್ಣೆ ತುಪ್ಪ ಇದ್ಯಾವುದನ್ನು ಬೆಳೆಸೋದಿಲ್ಲ. ಎಷ್ಟು ಹೊತ್ತಾದ್ರೂ ಮುದ್ದೆ ಎಷ್ಟು ತಣ್ಣಗಾದ್ರೂ ಗಟ್ಟಿ ಆಗೋದಿಲ್ಲ, ಅಷ್ಟೇ ಮೃದುವಾಗಿರುತ್ತೆ. ಹೊಸದಾಗಿ ಮುದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋವಂಥವ್ರು ಕೂಡ ಈ ವಿಧಾನನ ಫಾಲೋ ಮಾಡಿ ನೋಡಿ. ತುಂಬ ಸುಲಭ, ತುಂಬ ಮೃದುವಾಗಿ ಮುದ್ದೆ ಮಾಡ್ಬೋದು. ನೀವೇನಾದರೂ ಮೊದಲನೇ ಸರಿ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟಿದೆ. ಈ 1 ಕಪ್ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ. ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತೊಗೊಂಡಿರ್ತೀರಾ ಅದೇ ಕಪ್ ಅಳತೆನಲ್ಲೇ ನೀರು ತೊಗೋಬೇಕು. ನೋಡಿ, ಮೆಷರ್ಮೆಂಟ್ ಕಪ್ಪಲ್ಲೇ 2 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ಪಷ್ಟು ನೀರನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನೀರಿನ ಪ್ರಮಾಣ ರಾಗಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. ಪುಡಿ ತುಂಬ ನೈಸಾಗಿದ್ದರೆ ಹೆಚ್ಚು ನೀರು ಹಿಡಿಸೋದಿಲ್ಲ. 1 ಕಪ್ಗೆ 1.5 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಪುಡಿ ಸ್ವಲ್ಪ ತರಿ ಇದ್ದರೆ 2 ಕಪ್ಪಷ್ಟು ನೀರು ಬೇಕಾಗುತ್ತೆ. 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ನೀರಿಗೆ ಸೇರಿಸ್ತಾ ಇದ್ದೀನಿ. ಇದನ್ನು ಕುದಿ ಬರೋದಕ್ಕೆ ಬಿಡೋಣ. ನೋಡಿ, ನೀರು ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ಇದು ಹಾಗೆ 1 ನಿಮಿಷ ಕುದಿಯೋದಕ್ಕೆ ಬಿಡೋಣ. 1 ನಿಮಿಷದಿಂದ ನೀರು ಕುದೀತಾ ಇದೆ. ಈ ಕುದಿಯೋಂಥ ನೀರನ್ನು ನೋಡಿ 3/4 ಕಪ್ಪಷ್ಟು ಇನ್ನೊಂದು ಕಪ್ಗೆ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಸೈಡಲ್ಲಿ ಇಡೋಣ. ಕುದೀತಾ ಇರೋವಂಥ ನೀರಿಗೆ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಿಟ್ಟು ಹಾಕಿದ ತಕ್ಷಣವೇ ತಿರುಗಿಸ್ಬಾರ್ದು. ಲೋ ಫ್ಲೇಮ್ನಲ್ಲೇ 5 ನಿಮಿಷಗಳ ಕಾಲ ಬೇಯೋದಕ್ಕೆ ಬಿಡೋಣ. ಮುದ್ದೆ ಮಾಡುವಾಗ ಪಾತ್ರೆ ಸ್ವಲ್ಪ ದಪ್ಪಗಿರೋವಂಥ ಪಾತ್ರೆ ತೊಗೊಂಡ್ರೆ ಮುದ್ದೆ ಸಿಯೋದಿಲ್ಲ. ನೋಡಿ, 5 ನಿಮಿಷದಿಂದ ಬೆಂದಿದೆ. ಇವಾಗ ಮುದ್ದೆ ಮಾಡೋ ಕೋಲಲ್ಲಿ ಈ ರೀತಿ ತಿರುಗಿಸ್ಬೇಕು. ರಾಗಿಲಿ ಸಾಕಷ್ಟು ನಾರಿನಂಶ, ಕ್ಯಾಲ್ಶಿಯಂ, ಕಬ್ಬಿಣಾಂಶ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಧುಮೇಹಿಗಳಂತೂ ಪ್ರತಿದಿನ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನೋದು ತುಂಬಾ ಉತ್ತಮ. ಬಿಸಿನೀರು 3/4 ಕಪ್ಪಷ್ಟು ತೆಗೆದಿಟ್ಟಿದ್ವಲ್ಲ, ಅದನ್ನು ಸ್ವಲ್ಪನೇ ಸೇರಿಸ್ತಾ ತಿರುಗಿಸ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ. ಫ್ಲೇಮ್ ಲೋನಲ್ಲೇ ಇರಬೇಕು. ಹೊಸದಾಗಿ ಮಾಡೋರು ಕೂಡ ಈ ವಿಧಾನ ಫಾಲೋ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಿ, ಇನ್ನೂ ನೀರು ಸೇರಿಸ್ತಾ ಇದ್ದೀನಿ. ಹಂತವಾಗಿ ನೀರು ಸೇರಿಸ್ತಾ ಮುದ್ದೆ ಈ ರೀತಿ ತಿರುಗಿಸ್ಕೋಬೇಕು. ಈ ಹದನೇ ಕರೆಕ್ಟಾಗಿದೆ ನಮಗೆ ಮುದ್ದೆಗೆ. ಇನ್ನೂ ನೀರು ಹಿಡಿಸಲ್ಲ ಅಂದರೆ ನೀರು ಸೇರಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಮಗೆ ತುಂಬ ಮೃದುವಾಗಿ ಬೆಣ್ಣೆ ಥರ ಬೇಕು, ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅನಿಸಿದ್ರೆ ಅಷ್ಟು ನೀರನ್ನು ಸೇರಿಸ್ಕೋಬೋದು. ನೋಡಿ, ನಾನು ತೆಗೆದಿಟ್ಟಿದ್ನೆಲ್ಲ 3/4 ಕಪ್ಪು ಅಷ್ಟು ನೀರನ್ನು ಸೇರಿಸಿದ್ದೀನಿ ನಾನು. ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಮುದ್ದೆ ಚೆನ್ನಾಗಿ ತಿರುಗಿಸಿದ್ದಾಗಿದೆ. ಇವಾಗ ಸಿಮ್ಮಲ್ಲೇ 1-2 ನಿಮಿಷ ಹಾಗೆ ಬೇಯೋದಕ್ಕೆ ಬಿಡೋಣ. ಬೇಕಿದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಕೂಡ ಮುಚ್ಬೋದು. ನಾನು ಹಾಗೇ 2 ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, 2 ನಿಮಿಷ ಬೆಂದ ನಂತರ ಕೈಗೆ ಒಂದು ಸ್ವಲ್ಪ ಕೂಡ ಅಂಟಿಸ್ತಾ ಇಲ್ಲ. ನೋಡಿ, ಹಾಗೆ ಉಂಡೆ ಮಾಡಿ ತೋರಿಸ್ತೀನಿ. ನೋಡಿ, ಒಂದು ಸ್ವಲ್ಪ ಕೂಡ ಕೈಗೆ ಅಂಟಿಸ್ತಾ ಇಲ್ಲ. ಚೆನ್ನಾಗಿ ಮುದ್ದೆ ಬೆಂದಿದ್ರೆ ಅಂಟಿಸೋದಿಲ್ಲ. ಸ್ಟವ್ ಆಫ್ ಮಾಡಿಬಿಟ್ಟು ಮುದ್ದೆ ಪಾತ್ರೆನ ಕೆಳಗೆ ಇಳಿಸ್ಕೊಂಡು ಇವಾಗಲೇ ಮುದ್ದೆ ಕಟ್ಕೋಬೋದು. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆ ಮಾಡ್ಕೋಬೋದು. ನೋಡಿ, ಒಂದು ಮಣೆ ಮೇಲೆ ಸ್ವಲ್ಪ ನೀರು ಹಚ್ಬಿಟ್ಟು ಹಿಟ್ಟಿಟ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ. ಕೈನ ಸ್ವಲ್ಪ ನೀರಲ್ಲಿ ಅದ್ಕೋಬೇಕು. ಹಿಟ್ಟು ಬಿಸಿ ಇರುತ್ತಲ್ಲ, ಸ್ವಲ್ಪ ಕೈನ ನೀರಲ್ಲಿ ಅದ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೋದು. ನೋಡಿ, ಗುಂಡುಗೆ ಉಂಡೆ ಕಟ್ಟಿದಾಗಿದೆ. ನೋಡಿ ಎಷ್ಟು ಹದವಾಗಿ ಬಂದಿದೆ.
ಇದೇ ರೀತಿ ಉಳಿದಿದ್ದ ಮುದ್ದೆಗಳನ್ನು ಮಾಡ್ಕೊಳ್ಳೋಣ. ಸಾಕಷ್ಟು ಪೋಷಕಾಂಶ ಇರೋವಂಥ ರಾಗಿನ ಹೆಚ್ಚು ಆಹಾರದಲ್ಲಿ ಬಳಸೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ, ಡಯಾಬಿಟಿಸ್ ಕಂಟ್ರೋಲ್ಗೆ, ಡೈಜೆಷನ್ಗೆ ಇನ್ನೂ ಸಾಕಷ್ಟು ಪ್ರಯೋಜನಗಳಿದೆ. ನೋಡಿ, 1 ಕಪ್ ರಾಗಿ ಹಿಟ್ಟಿನಲ್ಲಿ 3 ಮುದ್ದೆಗಳಾಗಿದೆ. ನೋಡಿ ಎಷ್ಟು ಹದವಾಗಿ ಬೆಣ್ಣೆ ಥರ ಇದೆ. ನೀವು ಎಷ್ಟೊತ್ತಿಟ್ರು, ಎಷ್ಟು ತಣ್ಣಗಾದ್ರೂ ಇದೇ ಹದದಲ್ಲಿರುತ್ತೆ. ಸುಲಭವಾಗಿ ರಾಗಿ ಮುದ್ದೆ ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.